ಹಾಯ್ ಎವ್ರಿವನ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶಿಲ್ಪಾ ಗೌಡ. ಸೊ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ನಾನು 30K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೇನು ಅಂದರೆ ನಾನು ಮುಂಚಿನ ವೀಡಿಯೋನೇ ಹೇಳಿರೋ ಹಾಗೆ ಅಮೆಝಾನಲ್ಲಿ ನಾನು ಸ್ವಲ್ಪ ಕುರ್ತೀಸ್ನ ಬೈ ಮಾಡಿದ್ದೆ. ಅದ್ರದ್ದು ರಿವ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಗೈಸ್, ನೀವಿಲ್ಲಿ ನೋಡ್ಬೋದು ಇಷ್ಟು ಟಾಪ್ಸ್ ಇದೆ, ಇಷ್ಟು ಕುರ್ತೀಸ್ ಇದೆ. ಎಲ್ಲ ಐ ಥಿಂಕ್ ನನಗೆ ಅಷ್ಟು ನೆನಪಿಲ್ಲ, 4 to 5 ಇರ್ಬೋದು. ಓಪನ್ ಮಾಡಿ ನೋಡೋಣ. ಸೊ ಓಕೆ, ಓಪನ್ ಮಾಡೋಣ ಈಗ. ಫಸ್ಟ್ ಒನ್ ಸಿಸರ್ ಮುಖ್ಯ. ನಾನು ಓಪನ್ ಮಾಡ್ತಿದ್ದೀನಿ. ಸೊ ನಾನು ಕುರ್ತಿ ಸೆಟ್ಸ್ ಇರ್ಬೋದು, ಕುರ್ತಿ ಇರ್ಬೋದು, ಅದನ್ನೆಲ್ಲ ಏನು ನೋಡಿಲ್ಲ. ಅದು ಸೆಟ್ ಆಗ್ತಿರ್ತಿಲ್ಲ, ನೋಡೋಣ. ಸಾರಿ, ನೋಡ್ಬೋದು ಸೈಜ್ ನೋಡ್ಬಿಟ್ರೆ ನಾನು ಎಮ್ಮೆಲ್ಲೇ ಬೈ ಮಾಡೋದು. ಲೂಸ್ ಆದರೂ ಪರವಾಗಿಲ್ಲ, ಎಮ್ಮೆ ನಾನು ಬೈ ಮಾಡೋದು. ಆಮೇಲೆ ಸ್ಟಿಚ್ ಮಾಡಿಸ್ಕೊತೀನಿ. ನೀವು ನೋಡ್ಬೋದು. ಸೊ ಈ ಕುರ್ತಿ ಬಂದು ಚಿಕನ್ ಕರಿ ಕುರ್ತಿ. ಇದು ನೀವು ನೋಡ್ಬೋದು. ಈಗ ತುಂಬ ಟ್ರೆಂಡಿಂಗ್, ಈಗ ಅಲ್ಲ, ಸೊ ಮುಂಚೆ ಟ್ರೆಂಡಿಂಗಲ್ಲಿತ್ತು. ನನ್ನ ಹತ್ರನೂ ಕೂಡ ಆಲ್ರೆಡಿ 2 ಇದೆ, ಬಟ್ ಈ ಕಲರಲ್ಲಿ ಇರಲಿಲ್ಲ. ಸೊ ಎಲ್ಲೋ ಇಷ್ಟು ಕಲರಲ್ಲಿ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಇದನ್ನು ಬೈ ಮಾಡಿದೆ. ಇದ್ರ ಪ್ರೈಸ್ ಬಂದು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಯಾಕಂದರೆ ಎಷ್ಟು ಕೊಟ್ಟಿದ್ದೀನಿ ಅಂತ ನನಗೂ ಕೂಡ ಅಷ್ಟು ಗೊತ್ತಿಲ್ಲ. ಸೊ ಸ್ಕ್ರೀನ್ ಮೇಲೆ ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದ್ರದ್ದು ಮೆಟೀರಿಯಲ್ ವಿಷಯಕ್ಕೆ ಬಂದರೆ ಇದು ಕಾಟನ್ ಇದೆ. ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಹೇಳ್ಬೋದು. ಬಟ್ ಸ್ವಲ್ಪ ಉದ್ದ ಇದೆ, ಸ್ಟಿಚ್ ಮಾಡಿಸ್ಬೇಕು. ಸ್ವಲ್ಪ ಉದ್ದ ಇದೆ, ಇಟ್ಸ್ ಓಕೆ. ಬಟ್ ವರ್ತ್ ಅನ್ನಿಸ್ತು ನನಗೆ ಇದು ನಾನು ಕೊಟ್ಟಿರೋ ಪ್ರೈಸಿಗೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಒನ್ ಅದು ಕುರ್ತಿ ಆಗಿತ್ತು. ಇದು ಕುರ್ತಿ ಸೆಟ್. ಫಸ್ಟು ಪ್ಯಾಂಟ್ ಇದೆ, ಗ್ರೀನ್ ಪ್ಯಾಂಟ್ ಆ್ಯಂಡ್ ದುಪ್ಪಟ್ಟ ಕೊಟ್ಟಿದ್ದಾರೆ. ಲೆಂತ್ ಇದೆ ದುಪ್ಪಟ್ಟ. ನನಗೆ ಹೇಳ್ಬೇಕು ಅಂದರೆ ಲೆಂತ್ ಇರೋ ದುಪ್ಪಟ್ಟ ಅಂದರೆ ತುಂಬ ಇಷ್ಟ. ಲೆಂತ್ ಇರಬೇಕು ನನಗೆ ದುಪ್ಪಟ್ಟ, ಅದು ತುಂಬ ಇಷ್ಟ ಆಗುತ್ತೆ. ಏನು ಬ್ಲೂ ಟಾಪ್ ಹೇಳ್ಬೇಕು ಅಂದರೆ ನನಗೆ ಇದ್ರದ್ದು ಟಾಪ್ದು ಬ್ಲೂದು ಮತ್ತು ಗ್ರೀನ್ ಕಾಂಬಿನೇಷನ್ಸ್ ತುಂಬ ಇಷ್ಟ ನನಗೆ, ಕಲರ್ಸು. ಓಕೆ, ಆ್ಯಂಡ್ ಇದು ಕೂಡ ಕಾಟನ್. ಈ ಸಮ್ಮರ್ ಅಂತೂ ತುಂಬ ಯೂಸ್ ಆಗುತ್ತೆ, ಏನಕ್ಕಂದ್ರೆ ತುಂಬ ಸೆಕೆ ಈಚೆ, ನಿಮಗೆ ಗೊತ್ತಿರ್ಬೋದು. ಸೊ ತುಂಬ ಯೂಸ್ ಆಗುತ್ತೆ, ಅದಕ್ಕೆ ನಾನು ಕಾಟನ್ನೇ ತೊಗೊಂಡಿದ್ದೀನಿ. ಸ್ಮೂತ್ ಆಗಿದೆ ಫ್ಯಾಬ್ರಿಕ್. ಗೈಸ್, ನಾನು ನೆಕ್ಸ್ಟ್ ಕುರ್ತಿ ತೋರಿಸೋಕ್ಕಿಂತ ಮುಂಚೆ ಇನ್ನೊಂದು ನನ್ನ ಬೆಸ್ಟ್ ಫೈನ್ಸ್ ನಿಮಗೆ ನಾನು ಹೇಳಬೇಕು. ಅದು ಯಾವುದು ಅಂದರೆ ಅದು ಬಂದು, ಸೊ ನಾನು ಮಾಮಾ ಅರ್ತ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಈಗ ಮಾಮಾ ಅರ್ತ್ ಅವ್ರದ್ದು ನಾನು ಲಿಪ್ಸ್ಟಿಕ್ಸ್ ಯಾವತ್ತೂ ಟ್ರೈ ಮಾಡಿಲ್ಲ. ಲಿಪ್ಸ್ಟಿಕ್ ಟ್ರೈ ಮಾಡೋಣ ಅಂತ ನಾನು ಲಿಪ್ಸ್ಟಿಕ್ ಶೇಡ್ಸ್ನ ಬೈ ಮಾಡಿದ್ದೀನಿ. ಇದರಲ್ಲಿಲ್ಲ ಅಂದ್ರೂ ನೀವು ನೋಡ್ಬೋದು ಎಷ್ಟು ಲಿಪ್ಸ್ಟಿಕ್ ಇದೆ ಗೊತ್ತಾ. 1 2 3 4 5 6 7 8 9 ಇದೆ. ಎಲ್ಲನೂ ಕೂಡ ಡಿಫ್ರೆಂಟ್ ಶೇಡ್ಸು, ಎಲ್ಲನೂ ಕೂಡ 9 ಲಿಪ್ಸ್ಟಿಕ್ಸ್ ಇದೆ ಇದರಲ್ಲಿ. ಮಾಮಾ ಅರ್ತ್ ಲಿಪ್ಸ್ಟಿಕ್ಸ್ ಬಂದು ಯಾವುದೇ ರೀತಿಯಂತಹ ಡ್ರೈನೆಸ್ ಕೊಡೋದಿಲ್ಲ. ಅದ್ರ ಜೊತೆಗೆ ಇದು ಕ್ರೀಮಿ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್. 8 ಅವರ್ಸ್ವರೆಗೂ ಯಾವುದೇ ಡ್ರೈನೆಸ್ ಕೊಡದಲ್ಲೇ ಇದು ಇರುತ್ತೆ. ನಾನು ತುಂಬ ಲಿಪ್ಸ್ಟಿಕ್ಸ್ನ ಟ್ರೈ ಮಾಡಿದೆ, ಎಲ್ಲನೂ ಕೂಡ ಅಷ್ಟು ಲಾಂಗ್ ಲಾಸ್ಟಿಂಗ್ ಆಗಿರ್ತಿರಲಿಲ್ಲ. ಆ್ಯಂಡ್ ಆಲ್ಸೋ ಡ್ರೈನೆಸ್ ಕೂಡ ನಮ್ಮ ಲಿಪ್ಸಿಗೆ ಡ್ರೈನೆಸ್ ಕೂಡ ಆಗ್ತಿತ್ತು. ಬಟ್ ಮಾಮಾ ಅರ್ತ್ ಲಿಪ್ಸ್ಟಿಕ್ನಿಂದ ಇದು ಯಾವುದೇ ರೀತಿಯಂಥ ಪ್ರಾಬ್ಲಮ್ ಆಗೋದಿಲ್ಲ. ಏನಕ್ಕಂದರೆ ಇದರಲ್ಲಿ ಅವರು ವಿಟಮಿನ್ ಇ ಆ್ಯಂಡ್ ಆಲ್ಸೋ ಬಟರ್ನ ಯೂಸ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು ಇದ್ರ ಮೇಲೇ
ವಿತ್ ಮೂರು ಬಟರ್ ಆ್ಯಂಡ್ ವಿಟಮಿನ್ ಇ. ಸೊ ಇದನ್ನು ಯೂಸ್ ಮಾಡಿದ್ದಾರೆ. ಆ ಕಾರಣದಿಂದ ನಮ್ಮ ಲಿಪ್ಸಿಗೆ ಇದು ಯಾವುದೇ ರೀತಿ ಅಂತ ಡ್ರೈನೆಸ್ ಕೊಡೋದಿಲ್ಲ. ಸೊ ಗೈಸ್, ಬರೀ ಲಿಪ್ಸ್ಟಿಕ್ ಬಗ್ಗೆ ಹೇಳಿದ್ರೆ ಆಗಲ್ಲ. ಸೊ ಎಲ್ಲ ಲಿಪ್ಸ್ಟಿಕ್ನು ನಾನು ಟ್ರೈ ಮಾಡ್ತೀನಿ. ಸೊ ಟ್ರೈ ಮಾಡಿದ್ಮೇಲೆ ಇದರಲ್ಲಿ ನನ್ನ ಫೇವ್ರೆಟ್ ಶೇಡ್ ಯಾವುದು ಅಂತಲೂ ಕೂಡ ಹೇಳ್ತೀನಿ. ಬಟ್ ಎಲ್ಲನೂ ಟ್ರೈ ಮಾಡೋಣ. ಸೊ ಫುಲ್ ವಿಡಿಯೋನ ನೋಡಿ. ಸೊ ಫಸ್ಟ್ ಲಿಪ್ಸ್ಟಿಕ್ ನಾನು ಇದರಲ್ಲಿ ರೂಬಿ ಕ್ರಶ್ 01 ಈ ಶೇಡ್ನ ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ನೀವು ನೋಡ್ಬೋದು ಪ್ಯಾಕೇಜಿಂಗ್ ಅಂತೂ ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಪ್ಯಾಕೇಜಿಂಗ್. ನೀವು ನೋಡ್ಬೋದು ನೀವು ನೋಡ್ಬೋದು ಪಿಗ್ಮೆಂಟೇಷನ್ ಇಷ್ಟು ಚೆನ್ನಾಗಿದೆ ಅಂತ. ಸೊ ಗೈಸ್, ನೆಕ್ಸ್ಟ್ ಒನ್ ನಾನು ಟ್ರೈ ಮಾಡ್ತಾ ಇರೋದು ಬಂದು ಶೇಡ್ ಬಂದು 04 ಮೂವ್ ಬ್ಲೂ. ಓಕೆ, ಇದನ್ನು ಟ್ರೈ ಮಾಡೋಣ. ಇದು ಯಾಕೋ ನಮ್ಗೆ ತುಂಬ ಇಷ್ಟ ಆಗ್ತಿದೆ, ಯಾಕಂದರೆ ನನಗೆ ಬೇಸಿಕಲಿ ಈ ಥರ ಕಲರ್ಸ್ ಅಂದರೆ ತುಂಬ ಇಷ್ಟ. ವಾವ್, ಇದನ್ನು ನಾನು ಲಿಪ್ಸಿಗೆ ಒಂದ್ಸತಿ ಅಪ್ಲೈ ಮಾಡಿ ನಾನು ತೋರಿಸ್ತೀನಿ. ನೀವು ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ. ನೆಕ್ಸ್ಟ್ ಶೇಡ್ ಐ ಆಮ್ ಎಕ್ಸೈಟೆಡ್ ಗೈಸ್. ನೆಕ್ಸ್ಟ್ ಶೇಡ್ ಬಂದು ಐಬಿಸ್ಕಸ್ ನ್ಯೂಡ್. ಸಕ್ಕದಾಗಿದೆ ಈ ಶೇಡ್ ಅಂತೂ. ಸೊ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಬಂದು ಯಾವ ಶೇಡ್ ಅಂದರೆ ರೋಸ್ ನ್ಯೂಡ್. ನ್ಯೂಡ್ ಶೇಡ್ಸ್ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ. ನನಗಂತೂ ನ್ಯೂಡ್ ಶೇಡ್ಸ್ ತುಂಬ ಅಂದರೆ ತುಂಬ ಇಷ್ಟ. ನಿಜ ಹೇಳ್ಬೇಕಂದ್ರೆ ಇದು ಫಾರ್ಮುಲಾ ಬಂದು ಬ್ಲೆಂಡಿಂಗ್ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಟ್ಸ್ ಅ ಬೆಸ್ಟ್ ಲಿಪ್ಸ್ಟಿಕ್. ಒಂಥರ ಮ್ಯಾಜಿಕ್ ಥರ ಅನ್ನಿಸ್ತಿದೆ ನನಗಂತೂ ಇದು. ನೀವು ಇದ್ರ ಶೇಡ್ ನೋಡ್ಬೋದು ಯಾವ ಸಕ್ಕದಾಗಿದೆ ಅಂತ. ಆ್ಯಂಡ್ ಇದು ಲಾಂಗ್ ಲಾಸ್ಟಿಂಗ್ ಕೂಡ ಹೌದು. ನೆಕ್ಸ್ಟ್ ಒನ್ ಬಂದು ಟುಲಿಪ್ ಮೆಜೆಂಟಾ. ಬಟ್ ಇದ್ರದ್ದು ಡಿಸೈನ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಲಿಪ್ಸ್ಟಿಕ್ ಡಿಸೈನ್ ಅಂತೂ ಎಷ್ಟು ಕ್ಯೂಟ್ ಆಗಿದೆ. ವಾವ್, ಇಟ್ಸ್ ಲೈಕ್ ಅ ಮ್ಯಾಜಿಕ್. ನೆಕ್ಸ್ಟ್ ಶೇಡ್ ಬಂದು ಕ್ರ್ಯಾನ್ಬೆರಿ ಕ್ರಶ್. ವಾವ್, ಈ ಕಲರ್ ನೋಡಿ ಸಖತ್ತಾಗಿದೆ ಅಲ್ಲ. ಆಪ್ರಿಕೋಟ್ ಟಾಪ್. ನೀವು ಈ ಶೇಡ್ನ ನೋಡ್ಬೋದು. ಇಟ್ಸ್ ಸಿಮಿಲರ್ ಟು ಒಂಥರ ಆರೆಂಜಲ್ಲಿದೆ ಇದು. ಆರೆಂಜ್ ಆರ್ ಬ್ರೌನ್. ವಾವ್. ನೆಕ್ಸ್ಟ್ ಬಂದು ಪಿಂಕ್ ರೋಸ್. ಡೆಫಿನೆಟ್ಲಿ ಇದು ಪಿಂಕ್ ಶೇಡ್ ಆಗಿರುತ್ತೆ. ಪಿಂಕ್ ರೋಸ್ ಅಂತ ಇದೆ ಅಂದರೆ. ನೀವು ನೋಡಿ ಪಿಂಕ್. ನಂಗೆ ಬೇಸಿಕಲಿ ನ್ಯೂಡ್ ಕಲರ್ಸ್ ಇಷ್ಟ. ಅದು ನ್ಯೂಡ್ ಪಿಂಕ್ ತುಂಬ ಇಷ್ಟ ನನಗೆ. ಲಾಸ್ಟ್ ಒನ್ ಪಿಲ್ಲೋ ನ್ಯೂಡ್. ಈ ಶೇಡ್ ನೋಡೋಣ. ನೋಡ್ಬೋದು ಯಾವ ಥರ ಇದೆ ಶೇಡ್ ಅಂತ. ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇದು ಫಾರ್ಮುಲಾಸ್ ಎಲ್ಲನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಬೇಗ ಲಿಪ್ಸಿಗೆ ಡ್ರೈ ಆಗೋದಿಲ್ಲ. ನೀವು ನೋಡ್ಬೋದು ಒಂಥರ ಮ್ಯಾಟ್ ಫಿನಿಷಲ್ಲಿದೆ. ಸೊ ಮ್ಯಾಟ್ ಫಿನಿಷ್ ಅಂದರೆ ನಂಗೆ ತುಂಬ ಇಷ್ಟ. ಆ್ಯಂಡ್ ಮೋರ್ ಓವರ್ ಏನು ಅಂದರೆ ಇದು 8 ಶೇಡ್ಸಲ್ಲಿ ಅವೈಲಬಲ್ ಇದೆ. ಆ್ಯಂಡ್ ಎಲ್ಲನೂ ಕೂಡ ಇಂಡಿಯನ್ ಶೇಡ್ಸಿಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಅಂತ ಹೇಳ್ಬೋದು. ಇವ್ರ ಲಿಪ್ಸ್ಟಿಕ್ಕಲ್ಲಿ ಯಾವುದೇ ರೀತಿ ಅಂತ ಕೆಮಿಕಲ್ಸ್ ಆ್ಯಂಡ್ ಏನು ಯೂಸ್ ಮಾಡಿರೋದಿಲ್ಲ. ಅದರಿಂದ ನೀವು ಡೈಲಿ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ನನಗಿಷ್ಟ ಆಗಿದ್ದ ಶೇಡ್ ಯಾವುದು ಅಂದರೆ ನನಗೆ ರೋಸ್ ನ್ಯೂಡ್ ತುಂಬ ಇಷ್ಟ ಆಯಿತು. ಐಬಿಸ್ಕಸ್ ನ್ಯೂಡ್, ರೋಸ್ ನ್ಯೂಡ್ ಆ್ಯಂಡ್ ಐಬಿಸ್ಕಸ್ ನ್ಯೂಡ್ ನನಗಂತೂ ತುಂಬ ಇಷ್ಟ ಆಯಿತು. 2 ಶೇಡ್ಸು. ಏನಕ್ಕಂದರೆ ನನಗೆ ಬೇಸಿಕಲಿ ನ್ಯೂಡ್ ಶೇಡ್ಸ್ ತುಂಬ ಇಷ್ಟ.
2 ಶೇಡ್ಸ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲಾನು ಕೂಡ ಚೆನ್ನಾಗಿದೆ. ಬಟ್ ಬೇಸಿಕಲಿ ನನಗೆ 2 ತುಂಬ ಇಷ್ಟ ಆಯಿತು. ಬೇಸಿಕಲಿ ಹುಡುಗಿರಿಗೆ ಲಿಪ್ಸ್ಟಿಕ್ಸ್ ಅಂದರೆ ತುಂಬ ಇಷ್ಟ ಆಗಿರುತ್ತೆ, ಬಟ್ ಅವ್ರಿಗೆ ಇಷ್ಟ ಆಗಿರುವಂಥ ಶೇಡ್ಸ್ ಸಿಗ್ತಾ ಇರಲ್ಲ. ಬಟ್ ನಮ್ಮ ಮಾಮಾ ಅರ್ಥಲ್ಲಿ 8 ಶೇಡ್ಸ್ನ ಅವರು ಇಂಟ್ರಡ್ಯೂಸ್ ಮಾಡಿದ್ದಾರೆ ಆ್ಯಂಡ್ ಎಲ್ಲನೂ ಕೂಡ ಕೆಮಿಕಲ್ಸ್ ಇಲ್ಲದೆ ಇರೋದಾಗಿರೋದ್ರಿಂದ ಆ್ಯಂಡ್ ಆಲ್ಸೋ ಲಾಂಗ್ ಸ್ಟೇ ಆಗಿರೋದ್ರಿಂದ, ಡ್ರೈನೆಸ್ ಕೂಡ ಮಾಡ್ತಿರೋದ್ರಿಂದ ಇದು ತುಂಬ ಯೂಸ್ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗಂತೂ ಮಾಮಾ ಅರ್ತ್ ಅವರ ಇನಿಷಿಯೇಟಿವ್ಸ್ ತುಂಬ ಇಷ್ಟ. ಫಸ್ಟ್ ಒನ್ ಬಂದು ಅವರ ಪ್ಲಾನ್ ಗುಡ್ನೆಸ್ ಇನಿಷಿಯೇಟಿವ್. ಇದು ಬಂದು ಅವರು 2025 ಅಷ್ಟರಲ್ಲಿ 1 ಮಿಲಿಯನ್ ಟ್ರೀಸ್ನ ಪ್ಲಾಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನೀವು ಪ್ರತಿ ಸತಿ ಅವರಿಂದ ಬೈ ಮಾಡಿದಾಗ ನೀವು ಬೈ ಮಾಡಿರೋ ಆರ್ಡರ್ನ ಅವ್ರು ಪ್ಲಾಂಟ್ ಮಾಡ್ತಿರೋಂಥ ಟ್ರೀ ಜೊತೆಗೆ ಅವರು ಲಿಂಕ್ ಮಾಡ್ತಾರೆ. ಇದು ನಿಮ್ಮ ಕಡೆಯಿಂದನೂ ಒಂದು ಒಳ್ಳೆ ಯೂಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಒನ್ ಬಂದು ಪ್ಲಾಸ್ಟಿಕ್ ಪಾಸಿಟಿವ್. ಅವರು ಎಷ್ಟು ಪ್ಲಾಸ್ಟಿಕ್ಸ್ನ ಯೂಸ್ ಮಾಡ್ತಿದ್ದಾರೋ ಅದಕ್ಕಿಂತ ಜಾಸ್ತಿ ಪ್ಲಾಸ್ಟಿಕ್ಸ್ನ ರೀಸೈಕಲ್ ಮಾಡ್ತಾ ಬಂದಿದ್ದಾರೆ. ಇಲ್ಲಿವರೆಗೂ ಅವರು 240 MT ಪ್ಲಾಸ್ಟಿಕ್ಸ್ನ ರೀಸೈಕಲ್ ಮಾಡಿದ್ದಾರೆ. 1 MT = 1000 kgs. ಎಷ್ಟು ಪ್ಲಾಸ್ಟಿಕ್ಸ್ನ ಅವರು ಆಲ್ರೆಡಿ ರೀಸೈಕಲ್ ಮಾಡಿದ್ದಾರೆ ಅಂತ ನೀವು ಇದರಲ್ಲೇ ತಿಳ್ಕೊಬೋದು. ಆ್ಯಂಡ್ ನೀವೇನಾದ್ರು ಅವ್ರ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು ಅಂದರೆ ನೀವು ಬಂದು ಆನ್ಲೈನಲ್ಲಿ ಬೈ ಮಾಡ್ಬೋದು. ಲೈಕ್ ಫ್ಲಿಪ್ಕಾರ್ಟ್, ಅಮೆಝಾನ್, ನೈಕಾ, ಪರ್ಪಲ್ ಇಲ್ಲೆಲ್ಲನೂ ಕೂಡ ಬೈ ಮಾಡ್ಬೋದು. ಅಷ್ಟೇ ಮಾತ್ರ ಅಲ್ಲ, ನೀವು ಅವರ ಆಫ್ಲೈನ್ ಸ್ಟೋರ್ಸಲ್ಲಿ ಕೂಡ ಬೈ ಮಾಡ್ಬೋದು. ನೀವೆಲ್ಲಾದರೂ ಅವರ ಆಫ್ಲೈನ್ ಸ್ಟೋರ್ಸ್ ನೋಡಿದ್ರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವೇನಾದರೂ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಕೂಡ ಸಿಗುತ್ತೆ ಅವರ ವೆಬ್ಸೈಟಲ್ಲಿ. ಸೊ ಇನ್ನೂ ಏನಕ್ಕೆ ತಡ ಮಾಡ್ತಾ ಇದ್ದೀರಾ, ಈಗಲೇ ಹೋಗಿ ಅವರ ಲಿಪ್ಸ್ಟಿಕ್ಸ್ನ ಟ್ರೈ ಮಾಡೋದು ಮರಿಬೇಡಿ. ಆ್ಯಂಡ್ ಆಲ್ಸೋ ಅವರ ಇನ್ನೂ ಮಿಕ್ಕಿದ ಪ್ರಾಡಕ್ಟ್ಸ್ನ ಕೂಡ ಟ್ರೈ ಮಾಡೋದನ್ನ ಮರಿಬೇಡಿ. ಟ್ರೈ ಮಾಡಿದ್ಮೇಲೆ ನನಗೆ ಥ್ಯಾಂಕ್ಸ್ ಹೇಳೋದನ್ನ ಖಂಡಿತವಾಗ್ಲೂ ಮರಿಬೇಡಿ. ಆ್ಯಂಡ್ ನನ್ನ ಕೂಪನ್ ಕೋಡ್ನ ದಯವಿಟ್ಟು ಮರಿಬೇಡಿ, ಯೂಸ್ ಮಾಡ್ಕೊಳ್ಳಿ. ಗೈಸ್, ಇನ್ನೇನು ವಿಡಿಯೋನ ಮುಂದುವರ್ಸೋಣ ಆ್ಯಂಡ್ ನೆಕ್ಸ್ಟ್ ಒನ್ ಓಪನ್ ಮಾಡೋಣ. ಥರ್ಡ್ ಒನ್ ಇದನ್ನು ನೋಡ್ಬೋದು, ವೈಟ್ ಎಲ್ಲೋ ಗ್ರೀನ್ ಮಿಕ್ಸ್ ಆಗಿದೆ. ಸೊ ಇದು ಬಂದು ಕುರ್ತಾ ಸೆಟ್, ನೀವು ನೋಡ್ಬೋದು. ಆ್ಯಂಡ್ ಇದು ಬಂದು ಯೆಲ್ಲೋ, ಗ್ರೀನ್, ವೈಟ್ ಆ್ಯಂಡ್ ಇದಕ್ಕೆ ಪ್ಯಾಂಟ್ ಕೊಟ್ಟಿದ್ದಾರೆ, ಗ್ರೀನ್ ಪ್ಯಾಂಟ್ ಕೊಟ್ಟಿದ್ದಾರೆ ಆ್ಯಂಡ್ ದುಪ್ಪಟ್ಟ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಒಂದು ಓಪನ್ ಮಾಡೋಣ. ಇದರಲ್ಲಿ 2 ಇದೆ. ಫಸ್ಟ್ ಒಂದು ಲ್ಯಾವೆಂಡರ್ ಕಲರ್. ನಂಗೆ ಲ್ಯಾವೆಂಡರ್ ಕಲರ್ ಅಂದರೆ ತುಂಬ ಇಷ್ಟ ಹೇಳ್ಬೇಕಂದ್ರೆ. ವಾವ್, ಸೊ ಬ್ಯೂಟಿಫುಲ್. ಪ್ಯಾಂಟ್ ನೀವು ನೋಡ್ಬೋದು ಆ್ಯಂಡ್ ದುಪ್ಪಟ್ಟ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಅವರ ಕುರ್ತಾ, ಪರ್ಪಲ್ ಕುರ್ತಾ. ಆ್ಯಂಡ್ ಇದು ಫ್ಯಾಬ್ರಿಕ್ ಬಗ್ಗೆ ಮಾತಾಡೋದಾದರೆ ಇದು ಬಂದು ಕಾಟನ್, ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ ಹೇಳ್ಬೇಕಂದ್ರೆ. ನೆಕ್ಸ್ಟ್ ಒನ್ ಆ್ಯಂಡ್ ಲಾಸ್ಟ್ ಒನ್, ಇದೊಂದು ಬ್ಲೂ ವಿತ್ ರೆಡ್, ಇದು ಕುರ್ತಾ ಸೆಟ್ಟೆ. ದುಪ್ಪಟ್ಟ ನೋಡ್ಬೋದು, ನಾನು ಎಲ್ಲನೂ ಕೂಡ ಲಾಂಗ್ ದುಪ್ಪಟ್ಟಾಸೆ ಆರ್ಡ್ರ್ ಮಾಡಿದ್ದೀನಿ, ಯಾಕಂದರೆ ನಂಗೆ ಲಾಂಗ್ ದುಪ್ಪಟ್ಟಾಸ್ ಇಷ್ಟ. ಆ ಕಾರಣದಿಂದ ಇದು ಬಂದು ಪ್ಯಾಂಟ್ ಆ್ಯಂಡ್ ಕುರ್ತಾ. ಪ್ಲೇನ್ ಇದೆ ಬಟ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಡಿಸೈನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಕೂಡ ಕಾಟನ್ ಮೆಟೀರಿಯಲಲ್ಲೇ ಬರುತ್ತೆ. ನೋಡಿದ್ರಲ್ಲ. ಆ್ಯಂಡ್ ಇದ್ರದ್ದು ನೀವೇನಾದ್ರು ಇದನ್ನು ಬೈ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೈ ಮಾಡ್ಬೋದು. ನಾನಿಂದು ಚೂರು ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ಸೊ ಇನ್ನೂ ಇದೇ ಥರ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ನೀವು ಮರಿಬೇಡಿ. ಆ್ಯಂಡ್ ಏನಾದ್ರು ತಪ್ಪಾಗಿರಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.